ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಮ್ಮ ಕಪ್ಪು ಗೆದ್ದಿದ್ದಕ್ಕೆ ನಾನು ಕಿವಿ ಚುಚ್ಚಿಸ್ಕೊಂಡಿದ್ದೀನಿ. 18 ವರ್ಷ ಆದಿದ ಮೇಲೆ ಒಳ್ಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಸತಿ ಇವತ್ತು ಮ್ಯಾಚ್ ನೋಡೋಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಆನ್ಸರ್ ಕೊಟ್ಟಿದ್ದೀರಾ RCB ಫ್ಯಾನ್ಸ್? ಹೌದು. ಈ ಸಲ 300 ರನ್ ಹೊಡಿತೀವಿ, 400 ರನ್ ಹೊಡಿತೀವಿ, ಸ್ವಲ್ಪ ನಾವೇ ಇನ್ನೂ 60 ಗ್ಯಾರಂಟಿ ಹೊಡಿತೇವೆ. ಯಾರ ಮೇಲೆ ಹೆಚ್ಚು ಒಪ್ಪಿಟ್ಟಿದ್ದೀರಾ? ಅಫ್ಕೋರ್ಸ್ RCB ಇದ್ಮೇಲೆ RCBನೇ ಗೆಲ್ಲೋದು. ಲಾಸ್ಟ್ ಬಾಲ್ವರೆಗೂ RCBನೇ ಗೆಲ್ಲೋದು. ನಾವು ಏನಿದ್ರು RCB ಗೆಲ್ಲತ್ತೆ ಅಂತಾನೆ ಹೇಳೋದು. ಯಾಕೆ ಸರ್ ಅಭಿಮಾನ RCB ಮೇಲೆ? ಸುಮ್ಮನೆ ನಾವು ಬೆಂಗಳೂರು ಅಲ್ವಾ, ಕರ್ನಾಟಕದ್ದು ಬೆಂಗಳೂರು ಟೀಮು ನಮ್ಮ ಟೀಮು. ಓನರ್ ಚೇಂಜ್ ಆದ್ರು, ಇಟ್ ಡಸಂಟ್ ಮ್ಯಾಟರ್. ಓನರ್ ಚೇಂಜ್ ಆದ್ರೆ RCB ಬೆಂಗಳೂರು ಟೀಮೇ ಸಂತೋಷ. ಹಳೆ ಓನರ್ ಮರ್ತು ಬಿಟ್ರೆ ಸರ್? ಖಂಡಿತ ಮಾಡ್ತೀವಿ. ನಾವು ವಿಜಯ ಮಾಲಿಯನ್ ದೊಡ್ಡ ಫ್ಯಾನು. ಅದಕ್ಕೆ ಈ ಥರ ಬಿಟ್ಟಿದ್ದೇವೆ. ಸಪೋಸ್ ಈ ವರ್ಷ ನೀವು ಗೆದ್ರೆ ವಿಜಯ್ ಮಲ್ಯ ಯಾವ ಥರ ಬರೋ ಮಾಡ್ಕೊಂತಾರೆ ಫ್ಯಾನ್ಸ್ಗಳು ಬಂದರೆ? ಸಪೋಸ್ ಇಂಡಿಯಾಗೆ ಬಂದರೆ ವಿಜಯ್ ಮಲ್ಯ ಏನು ಹೇಳಿ? ಈ ಸಲ ಗೆದ್ರೆ ವಿಜಯ್ ಮಲ್ಯ ಸಪೋಸ್ ಇಂಡಿಯಾಗೆ ಬಂದರೆ ಬೆಂಗಳೂರಿಗೆ ಯಾವ ಥರ ವೆಲ್ಕಮ್ ಮಾಡ್ಕೊತಾರೆ RCB ಫ್ಯಾನ್ಸ್? ಅದೆಲ್ಲ ನಮಗೆ ಬೇಡ್ರಿ. ನಮಗೆ ಬರೀ ಮ್ಯಾಚ್ ಇಂಪಾರ್ಟೆಂಟ್ ಅಷ್ಟೇ. ಹೆಚ್ಚು ಈ ಸಲ ಅಜಲ್ವುಡ್ ಇಲ್ಲ, ಈ ಮ್ಯಾಚ್ ಅಜಲ್ವುಡ್ ಇಲ್ಲ. ಹೆಚ್ಚು ಯಾರ ಮೇಲೆ ಹೋಗ್ಬಿಟ್ಟಿದ್ದೀರಾ ಪ್ಲೇಯರ್ ಮೇಲೆ? ಇಲ್ಲ, ನಮ್ಮ ಟೀಮು RCB ಬೆಂಗಳೂರು ಟೀಮು ಪ್ರತಿಯೊಂದು 11 ಜನನೂ ಇಂಪಾರ್ಟೆಂಟು. ಯಾರಾದರೂ ನಾವೇ ಗೆಲ್ಲೋದು. ಕಳೆದ ಎಲ್ಲ ವರ್ಷದಲ್ಲಿ ಕೈಘಟನೆ ನಡೀತು 11 ಜನಕ್ಕೆ. ಅದು ಖಾಲಿ ಸಿಟ್ಟು ಅದು ತುಂಬ ಬೇಜಾರು ಸಂಗತಿ. ಈ ಸತಿ ನೋಡಿ ಇಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ನಮ್ಮ ಸ್ನೇಹಿತರು ಪೊಲೀಸರು ಭಾರಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಇಷ್ಟೊಂದು ಬದ್ಧತೆ ಮಾಡಿದ್ದಾರೆ. ಆ ಥರ ಅನಾಹುತ ಏನೂ ಆಗಲ್ಲ. ನಾವು ಜವಾಬ್ದಾರಿಯಿಂದ ಇರ್ತೇವೆ. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡ್ಬೋದು ಅಂತ. ನೋಡೋಣ. ಏನು ಇನ್ನೊಂದು ಚುಚ್ಕೋತಾರೇನೋ ನೋಡೋಣ ಬನ್ನಿ. ಥ್ಯಾಂಕ್ ಯು. RCB 11 ಸೀಟು ಖಾಲಿ ಬಿಟ್ಟಿದ್ರೆ ಅಂತ ಅದೇ 11 ಸೀಟ್ಗೆ ಫಿಲ್ ಮಾಡಿ ಡಿಮ್ಯಾಂಡ್ ಮಾಡಿ ಒಂದಿಲ್ಲ ಫಿಲ್ ಮಾಡೋದು ಬೇಡ. ಅವ್ರಿಗೋಸ್ಕರ ಒಂದು ನೆನಪಿಗೋಸ್ಕರ 11 ಸೀಟ್ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಎಷ್ಟು ಕ್ಯೂರಿಯಾಸಿಟಿ, ಎಷ್ಟು ತುಂಬ ಖುಷಿಯಿಂದ ನೋಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಮ್ಯಾಚ್ ಗೆದ್ದಿರೋದಕ್ಕೂ ಇವಾಗಲೂ ತುಂಬ ಹ್ಯಾಪಿ ಇದೆ. ಅದ್ರಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ಈ ಹಿಂದೆ ಯಾವ್ದು ನೋಡಿದ್ರೆ ಮ್ಯಾಚ್ ನೋಡಿದ್ರಾ? ಎಷ್ಟು ಸಲ ನೋಡಿದ್ರಾ? ತುಂಬ ಸತಿ ಇಲ್ಲಿ. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಎಲ್ಲೋ ಒಂದು ಕಡೆ ಸರ್ ಟಿಕೆಟ್ ಕೂಡ ಅಭಿಮಾನಿಗಳಿಗೆ ಫ್ಯಾನ್ಸ್ಗಳು ಸಿಗ್ತಿರೋ ನಿರಾಸೆ ಸಿಕ್ಕಿರಲಿಲ್ಲ. ಬಟ್ ನನಗೆ ನನ್ನ ಫ್ರೆಂಡ್ ಸರ್ಕಲಿಂದ ಮಾತಾಡಿ ತರಿಸ್ಕೊಂಡಿದ್ದೀನಿ. MLA MP ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಸಾಮಾನ್ಯ ನಿಮ್ಮ ಹತ್ರ ಜನಗಳು ಸಿಗುತ್ತಾ, ಫ್ಯಾನ್ಸ್ಗಳು ಸಿಗುತ್ತಾ ಅನ್ನೋದು? ಫ್ರೆಂಡ್ ಸರ್ಕಲಲ್ಲಿ ಅಡ್ಜಸ್ಟ್ ಮಾಡಿ ಸಿಕ್ಕಿರೋದ್ರಿಂದ ಸಿಕ್ಕಿದೆ. ಬಟ್ ಅದು ಅಭಿಮಾನಿಗಳಿಗೆ ಡೈರೆಕ್ಟ್ ಸಿಕ್ಕಿದ್ರೆ ಫುಲ್ ಹ್ಯಾಪಿ ಇರ್ತಾ ಇತ್ತು. ಬಟ್ ಈ ಸಲ ಸ್ವಲ್ಪ ತೊಂದರೆ ಆಗಿದೆ. ನೆಕ್ಸ್ಟಲ್ಲಿ ನೋಡಿ ಇದು ಮಾಡಬೇಕು. ಹಾರ್ಡ್ ಕಾಪಿ ಇಲ್ಲ, ಬರೀ ಹಾರ್ಡ್ ಕಾಪಿ ಟಿಕೆಟ್ ಇಲ್ಲ ಒಂದು. ಬಟ್ ಎಷ್ಟೋ ಜನ ಹಾರ್ಡ್ ಕಾಪಿ ಟಿಕೆಟ್ ಸಿಗ್ತಾನೆ ಇದೆ. ಅದು ಬಗ್ಗೆ ನನಗೆ ಐಡಿಯಾಸ್ ಇಲ್ಲ. ಬಟ್ ಇದ್ರ ಬಗ್ಗೆ ನೋಡಿ ಇದು ಮಾಡ್ತೀನಿ. ಈ ಸಲ ಕಪ್ ಗೆದ್ರೆ ಏನೆಲ್ಲ ಎಷ್ಟೆಲ್ಲ ಕ್ಯೂರಿಯಸ್ ಇತ್ತು? ತುಂಬ ಇದಿದೆ. ಬಟ್ ಲಾಸ್ಟ್ ಮ್ಯಾಚ್ ಗೆದ್ದಿದ್ದೀವಲ್ಲ, ಅದು ತುಂಬ ಹ್ಯಾಪಿ ಇದೆ. ಬಟ್ ಈ ಸಲ ಇನ್ನೂ ಕ್ಯೂರಿಯಾಸಿಟಿ ಇದೆ. ನೋಡೋಕೆ ಇದು ಮಾಡಿ. ಒಂದೆಲ್ಲೋ ಒಂದು ಕಡೆ ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಸಿಗುತ್ತೆ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಲಿಂಕ್ ಆಗ್ತಾ ಇರೋದು ಕೂಡ ಆಗ್ತಾ ಇದೆ. ಅದೆಲ್ಲ ಫ್ರಾಡ್ಗಳು ಸರ್. ಆ ಥರ ಎಲ್ಲ ಮಾಡೋಕೆ ಹೋಗಿ ತುಂಬ ಪಾಪ ಅಭಿಮಾನಿಗಳಿಗೆ ತೊಂದರೆ ಆಗುತ್ತೆ. ಈ ಥರ ಮಾಡೋರಿಗೆ, ಬೆಟ್ಟಿಂಗ್ ಆಡೋರಿಗೆ, ಬೆಟ್ಟಿಂಗ್ ಆ್ಯಪ್ ರಿಲೀಸ್ ಮಾಡೋರಿಗೆ ಏನು ಹೇಳ್ತೀರಾ ನೀವು? ಅದು ಸರ್ಕಾರ ಎಚ್ಚರಿಕೆ ಕೊಡಬೇಕು. ಸುಮ್ಮನೆ ನಾವು ಹೇಳೋದಕ್ಕಿಂತ ಜನಗಳು ಪಾಪ ತುಂಬ ಕಷ್ಟಪಟ್ಟು ಇದು ಮಾಡ್ತಾರೆ. ನೋಡಿ ಈ ಥರ ಹಾಳಾಗೋದು ಬೇಡಿ. ಎಂಜಾಯ್ ಮಾಡಿ, ಮ್ಯಾಚ್ ನೋಡಿ ಎಂಜಾಯ್ ಮಾಡಿ, ಬೆಂಗಳೂರಿಗೆ ಗೆಲ್ಲಿಸ್ಬೇಕಂತ ಅಷ್ಟೇ ಇದು. ಹೊಸ ಓನರ್ ಬಂದರು RCBಗೆ ಎಷ್ಟು ಖುಷಿ ಆಗ್ತಾ ಇದೆ. ಬಟ್ ನೇಮ್ ಚೇಂಜ್ ಮಾಡದೆ ಇದೇ ಇದ್ರೆ ಹ್ಯಾಪಿ ಇರುತ್ತೆ. ನೇಮ್ ಚೇಂಜ್ ಮಾಡಿದ್ರೆ ಬೇಜಾರಾಗುತ್ತೆ. ಹಳೆ ಓನರ್ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ? ವಿಜಯ್ ಮಲ್ಯ ಇದ್ರೆ ಇನ್ನೂ ಚೆನ್ನಾಗಿರ್ತಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ಸಪೋಸ್ ಕಪ್ ಗೆದ್ರಿ ಈ ವರ್ಷ ವಿಜಯ್ ಮಲ್ಯ ಇಂಡಿಯಾಗೆ ಏನಾದ್ರು ವಾಪಸ್ ಬಂದರೆ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ? ಫುಲ್ ಹ್ಯಾಪಿ ಇದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.